ಈ ನಾಗಮಂಡಲ ಪೂಜೆ ಅಂತ ಏನಿದೆ, ಈ ಬರೀ ದೋಷಪೂರಿತ ವ್ಯಕ್ತಿಗಳು ಮಾತ್ರ ಆಚರಣೆ ಮಾಡುವಂತಹ ಪೂಜೆ ವಿಧಿವಿಧಾನಗಳಾಗಿದೆಯಾ? ಅಥವಾ ಯಾರು ಇದನ್ನ ಮುಖ್ಯವಾಗಿ ಆಚರಣೆ ಮಾಡ್ತಾರೆ? ಬರೀ ದೋಷ ಇರೋರು ಮಾತ್ರನೇ ಆಚರಣೆ ಮಾಡ್ತಾರಾ ನಾಗಮಂಡಲ ಪೂಜೆಗಳನ್ನ? ಇಲ್ಲ, ನಾವು ದೋಷ ಇರೋ ವ್ಯಕ್ತಿಗಳೇ ಮಾಡಬೇಕು ಅಂತೇನಿಲ್ಲ. ಯಾರು ಬೇಕಾದರೂ ನಾಗಮಂಡಲಗಳು ತನ್ನ ಮನುಷ್ಯನ ಅತ್ಯುನ್ನತ ಏಳಿಗೆಗೆ ಯಾರು ಬೇಕಾದ್ರೂ ಸಹ ಮಾಡಿಸ್ಬೋದು. ದೋಷ ಇರೋ ವ್ಯಕ್ತಿನೇ ಮಾಡಬೇಕು ಏನಿಲ್ಲ. ಆ್ಯಕ್ಚುಲಿ ನಾಗ ಕ್ರಿಯಾದಿಗಳನ್ನು ಸರ್ವರು ಮಾಡಬೇಕು ಅಂತಲೇ ಅನ್ನುತ್ತೆ. ಮನುಷ್ಯನ ಶ್ರೇಯೋಭಿವೃದ್ಧಿಗೆ ನಾಗಮಂಡಲ ಕಂಪಲ್ಸರಿ. ನಾಗಗಳು ಏಳಿಗೆ ಕೊಟ್ಟಷ್ಟು ಇನ್ಯಾವ ಗ್ರಹಗಳು ಯಾವ ದೇವತೆಗಳು ಕೊಡಲ್ಲ ಅಂತಾರೆ. ನೋಡಿ, ಇವತ್ತಿಗೂ ನೀವು ನಾಗಗಳ ಚಿತ್ರಣವನ್ನು ತಗೊಂಡ್ರೆ ದೇವತೆಗಳ ಶಿರದಲ್ಲಿ, ಕೊರಳಲ್ಲಿ ನೀವು ದೇವಿ ತಗೊಳ್ಳಿ, ವಿಷ್ಣು ತಗೊಳ್ಳಿ, ಶಿವನ ತಗೊಳ್ಳಿ, ಎಲ್ಲರ ಮೈಮೇಲೂ ಶಿವನ ಅಂದರೆ ಸರ್ಪಗಳ ನೀವು ಚಿತ್ರಣ ನೋಡ್ತೀವಿ. ಯಾಕೆಂದರೆ ನಮ್ಮ ಭಗವಂತನಿಗೂ ಸಹ ನಾಗಗಳ ರಕ್ಷೆ ಬೇಕು. ಅಂಥದ್ರಲ್ಲಿ ನಾವೆಲ್ಲ ಹುಲುಮಾನವರು, ಅವನ ರಕ್ಷೆ ನಮಗೆ ಬೇಡವಾ?